ಹಾಯ್ ಗೈಸ್, ಇದರಲ್ಲಿ ನಾನು ವೆನಿಲಾ ಸ್ಪಾಂಜ್ ಕೇಕ್ ಮಾಡಿ ತೋರಿಸ್ತಾ ಇದ್ದೀನಿ. ಈಗ ನಾನು 3-4 ಕಪ್ಪಷ್ಟು ಶುಗರ್ ಹಾಕ್ಕೊಂಡಿದ್ದೀನಿ. ಹಾಗೆ 3 ಎಗ್ನ ತೊಗೊಂಡಿದ್ದೀನಿ. ಚೆನ್ನಾಗಿ ಬೀಟ್ ಮಾಡ್ಕೋಬೇಕಾಗುತ್ತೆ. ಫುಲ್ಲಿ ಅದು ಡಿಸಾಲ್ವ್ ಆಗಬೇಕು. ಈಗ ಒಂದು ಸ್ವಲ್ಪ ಬೇಕಿಂಗ್ ಪೌಡರ್ನ ಹಾಕ್ಕೊಳ್ತಾ ಇದ್ದೀನಿ, 1 ಟೇಬಲ್ ಸ್ಪೂನಷ್ಟು. ಹಾಗೆ ಮೈದಾ ನಾನು 1 ಕಪ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಡ್ತೀನಿ. ಯಾವುದೇ ಒಂದು ಬಬಲ್ಸ್ ಏನೂ ಇರಬಾರ್ದು, ಅದಕ್ಕೆ ನಾವು ಫಿಲ್ಟರ್ ಮಾಡ್ಕೋಬೇಕಾಗತ್ತೆ. ಮೈದಾ ಚೆನ್ನಾಗಿ ಬೀಟ್ ಮಾಡಿಕೊಂಡು 1 ಸ್ಪೂನಷ್ಟು ನಾನು ವೆನಿಲಾ ಎಸೆನ್ಸ್ನ ಹಾಕ್ಕೊಂಡಿದ್ದೀನಿ. ಈಗ ಚೆನ್ನಾಗಿ ಮಿಕ್ಸ್ ಮಾಡಿ ಮತ್ತೆ 1/4 ಕಪ್ಪಷ್ಟು ನಾನು ಮಾಮೂಲಿ ಕುಕ್ಕಿಂಗ್ ಆಯಿಲ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಈ ಥರ ಕನ್ಸಿಸ್ಟೆನ್ಸಿ ಬಂದರೆ ಸಾಕು. ಇನ್ನು ಒಂದು ಕೇಕ್ ಪ್ಯಾನ್ಗೆ ಹಾಕಿಬಿಟ್ಟು ಬಬಲ್ಸ್ ಇಲ್ದಲೆ ಹಾಕಿ ಪ್ರೀ ಹೀಟ್ ಮಾಡಿಬಿಟ್ಟು 180 ಡಿಗ್ರೀಲಿ ನಾನು 20 ಮಿನಿಟ್ಸ್ ಬೇಕ್ ಮಾಡಿಕೊಂಡೆ. ತುಂಬ ಚೆನ್ನಾಗಿ ಬಂದಿದೆ. ಸೇಮ್ ಅಂಗಡಿ ಥರನೇ ಬರುತ್ತೆ. ಸ್ಪಾಂಜ್ ಕೇಕ್ ನಾವು ಅಂಗಡಿದ ಮನೆದ ಅಂತ ಡಿಫ್ರೆನ್ಸೇ ಗೊತ್ತಾಗಲ್ಲ. ಟ್ರೈ ಮಾಡಿ ನೋಡಿ. ಕುಕ್ಕರಲ್ಲೂ ಕೂಡ ಮಾಡ್ಕೋಬೋದು. 30 ಮಿನಿಟ್ಸ್ ಇಟ್ಕೊಂಡು ಮಾಡ್ಕೋಬೋದು ಪ್ರೀ ಹೀಟು. ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಇದು 1 ವೀಕ್ ಕಾಲ ಆರಾಮಾಗಿ ಸ್ಟೋರ್ ಮಾಡಿಕೊಂಡು ತಿನ್ಬೋದು.